ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತಿನ ಲಾಗಲ್ಲಿ ಏನಪ್ಪ ಇರುತ್ತೆ, ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೆ ಕರ್ಬೂಜ ಹಣ್ಣು ಜ್ಯೂಸ್ ಮಾಡ್ತಾಯಿದ್ದೀನಿ. ತಂದಿದ್ರು ಕರ್ಬೂಜ ಹಣ್ಣು, ಹಂಗಾಗಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಈಗ ಸುಮಾರು ಟೈಮ್ 10 ಗಂಟೆ ಆಗಿದೆ. ತಿಂಡಿ ಎಲ್ಲ ತಿಂದಾಯಿತು. ಈಗ ಕರ್ಬೂಜ ಹಣ್ಣಿಂದು ಜ್ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ನಾನು ಕರ್ಬೂಜ ಹಣ್ಣಿನ ಜ್ಯೂಸು ಸುಮಾರು ಸತಿ ಮಾಡಿದ್ದೀನಿ. ಈ ಸತಿನೂ ಮಾಡಿದೆ. ಈ ಸೀಸನ್ ಫ್ರೂಟ್ ಆಗಿರೋದ್ರಿಂದ ಸೀಸನಲ್ಲಿ ಯಾವ ಹಣ್ಣಿರುತ್ತೋ ಅದರದ್ದು ಜ್ಯೂಸ್ ಮಾಡೋದು, ತಿನ್ನೋದು ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಸೆಕೆ ತುಂಬ ಇರೋದ್ರಿಂದ ಊಟ ತಿಂಡಿಗಿನ ಜ್ಯೂಸ್ಗಳೇ ಜಾಸ್ತಿ ಆಗ್ತಾಯಿದ್ದಾವೆ. ನನ್ನ ಮಗಳಿಗಂತೂ ಫುಲ್ ಖುಷಿಯಾಗಿತ್ತು ಜ್ಯೂಸ್ ಕುಡಿದು. ಹಾಗೆ ಸ್ವಲ್ಪ ಒಣಗಿದ ಅವರೆಕಾಳು ಹುಳಿ ಮಾಡಿದೆ, ಹುರಿದ್ಬಿಟ್ಟು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನಾನು ಮಾಡಿದ್ದು ಇದೇ ಫಸ್ಟು, ಸೂಪರಾಗಿತ್ತು ಸಾಂಬಾರು ಮಾತ್ರ. ಹಾಗೆ ಮತ್ತೆ ಒಂದು ಹಣ್ಣು ತಂದಿದ್ರು, ಇದು ಬನಸ್ಪತ್ರೆ. ಚಕ್ಲಿ ಮಾಡ್ತಾಯಿದ್ದೀನಿ, ಮಸಾಲ ಚಕ್ಲಿ. ನೆನ್ನೆ ಸ್ವಲ್ಪ ಪ್ಲೈನ್ ಚಕ್ಲಿ ಮಾಡಿದ್ದೆ, ಏನೋ ಹಾಕ್ತೆ ಅದಕ್ಕೆ ಖಾರ ಏನೋ ಹಾಕಿರಲಿಲ್ಲ. ಇದಕ್ಕೆ ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ. ಖಾರ ಅಂದರೆ ಏನಪ್ಪ, ಜೀರಿಗೆ ಮೆಣಸಿನ್ಕಾಳು ಹಾಕ್ತಾಯಿದ್ದೀನಿ ಅಷ್ಟೇ. ನಾನು ಏನು ಹಾಕಿಲ್ಲ ಇದಕ್ಕೆ, ಖಾರದ ಪುಡಿ ಆ ಥರ ಎಲ್ಲ ಏನಿಲ್ಲ. ಮೆಣಸಿನ್ಕಾಳು ಜೀರಿಗೆ ಅಷ್ಟೇ ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಪ್ಲೈನಾಗಿ ಮಾಡೋಣ, ಸ್ವಲ್ಪ ಅಷ್ಟೇ ಜೀರಿಗೆ, ಉಪ್ಪು, ಸ್ವಲ್ಪ ಸೋಡಾ ಹಾಕಿ ಮಾಡೋಣ ಪ್ಲೈನು ಅಂತ ಇಲ್ಲೊಂದು ಸ್ವಲ್ಪ ಇಟ್ಟಿದ್ದೀನಿ. ಎರಡು ಮಾಡ್ತಾಯಿದ್ದೀನಿ ಇವತ್ತು. ಸಂಜೆ 6 ಗಂಟೆ 6:15 ಆಗೋಗಿದೆ. ಈಗ ನಾನು ಏನಕ್ಕಪ್ಪ ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಂತಂದರೆ, ಇವತ್ತು ದೇವಸ್ಥಾನದಲ್ಲಿ ಊಟ ಇದೆ. ಪ್ರತಿದಿನ ಒಬ್ಬೊಬ್ಬರು ದೇವಸ್ಥಾನ ಓಪನ್ ಆಗಿರೋದ್ರಿಂದ ದಿನ ಒಬ್ಬೊಬ್ಬರು ಮನೆಯಲ್ಲಿ ಅಡುಗೆ ಮಾಡಿ ಊಟ ಹಾಕ್ತಾರೆ ಡೈಲಿ. ನಮ್ಮದೇ ಆವತ್ತೇ ನಾವು ಮಾಡಿ ಆಯಿತು. ಹಂಗಾಗಿ ಇವತ್ತೊಬ್ಬರು ಮಾಡ್ತಾಯಿದ್ದಾರೆ. ಅಡುಗೆ ಮಾಡೋದು ಏನೂ ಇರಲಿಲ್ಲ ಇವತ್ತು. ಸಂಜೆ ಅಡುಗೆ ಅಲ್ಲಿಗೆ ಹೋಗ್ಬೇಕಿತ್ತು, ಹಂಗಾಗಿ ಫ್ರೀ ಇದ್ದೀನಿ. ನಾನು ಹಪ್ಳ ಮಾಡೋಣ ಅಂತ ಮತ್ತೆ ಅಕ್ಕಿ ನೆನೆಸಿದ್ದೆ, ಹಪ್ಳ ಮಾಡೋಕ್ಕೆ. ಮೊನ್ನೆನೂ ಸ್ವಲ್ಪ ಮಾಡಿದ್ದೆ, ಇನ್ನೊಂದು ಸ್ವಲ್ಪ ಮಾಡೋಣ ಅಂತ ಎಲ್ಲ ನೆನೆಸಿದ್ದೀನಿ. ಈಗ ರುಬ್ಬಬೇಕು, ಅದು ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಅವತ್ತು ನಾನು ಯಾವುದೂ ಡೀಟೇಲ್ಸ್ ವಿಡಿಯೋಸ್ ಮಾಡಿರಲಿಲ್ಲ. ಹಂಗಾಗಿ ಇವಾಗ ಮಾಡೋಣ ವಿಡಿಯೋಸ್ ಅಂತೇಳಿ ಮಾಡ್ತಾಯಿದ್ದೀನಿ. ಬನ್ನಿ, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾನು ಒಂದು 3-3.25 ಸೇರು ಅಕ್ಕಿ ನೆನೆಸಿದ್ದೀನಿ. ಅದಕ್ಕೆ ಇಷ್ಟು ಬೆಳ್ಳುಳ್ಳಿ ಬೇಕು, ಇಷ್ಟು ಶುಂಠಿ ತೊಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿ, ಒಂದು 7 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಈರುಳ್ಳಿ ಅಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಧನಿಯಾ ಪೌಡ್ರ್, ಇದು ಬರೀ ಧನಿಯಾ ಪೌಡ್ರು. ಹಾಗೆ ಸ್ವಲ್ಪ ಖಾರದ ಪುಡಿ, ಜೀರಿಗೆ ತೊಗೊಂಡಿದ್ದೀನಿ. ಸ್ವಲ್ಪ ಕಾಳು ಕೂಡ ಹಾಕ್ತೀನಿ, ಅದನ್ನು ಎತ್ತಿಡಬೇಕು. ಒಂದು 3-4 ಸರಿ ಅಕ್ಕಿ ತೊಳೆದು ಒಂದು ದಿನ ಪೂರ್ತಿ ನೆನೆಸಿದ್ದೀನಿ. ನಿನ್ನೆ ಸಂಜೆ 4 ಗಂಟೆಗೆ ನೆನೆಸಿದ್ದೆ ನಾನು. ಇವತ್ತು 7 ಗಂಟೆ ಆಗಿದೆ. ಈಗ ರುಬ್ಬಕ್ಕೆ ತೊಗೊಂಡಿದ್ದೀನಿ ನಾನು. ಕೆಲವರು 2-3 ದಿನ ನೆನೆಸ್ತಾರೆ, ಚೆನ್ನಾಗಿರಲ್ಲ, ಅಕ್ಕಿ ಎಲ್ಲ ಸ್ಮೆಲ್ ಬಂದುಬಿಡುತ್ತೆ. ಒಂದು ದಿನ ಕರೆಕ್ಟಾಗಿ ನೆನೆಸಿದರೆ ಸಾಕು, ಚೆನ್ನಾಗಿ ಬರುತ್ತೆ. ಬನ್ನಿ ರುಬ್ಕೊಳ್ತೀನಿ, ಯಾವ ರೀತಿ ಆಗುತ್ತೆ ನೋಡೋಣ. ನೆನೆಸಿರೋ ಅಕ್ಕಿನ ನಾನು ತುಂಬ ನಯಸ್ಸಾಗಿ ರುಬ್ಕೊಂಡಿದ್ದೀನಿ. ತುಂಬ ನುಣ್ಣಗೆ ರುಬ್ಬಬೇಕು, ಹಾಗಾದರೆ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಶನಿವಾರ ಸಂತೆ ನಮ್ಮೂರಲ್ಲಿ ಶಂಕರಘಟ್ಟದಲ್ಲಿ, BRPಲಿ ಸಂತೆ ಆಗುತ್ತೆ. ನಾವು ಅಲ್ಲಿಂದ ತರಕಾರಿ ಎಲ್ಲ ತರೋದು, ಅಲ್ಲೇ ಸಂತೆ ಮಾಡ್ಕೊಂಬರೋದು. ನಮ್ಮ ಮನೆಯವರು ಸಂತೆ ಎಲ್ಲ ಮಾಡ್ಕೊಂಬಂದಿದ್ರು. ನಾನು ಅಕ್ಕಿನ ರುಬ್ತಾ ಇರೋದ್ರಿಂದ ನಾನೆಲ್ಲ ತರಕಾರಿ ಎಲ್ಲ ಜೋಡಿಸ್ಕೊಟ್ರು. ಹಾಗೆ ದೇವಸ್ಥಾನದಲ್ಲಿ ಊಟಕ್ಕೆ ಬಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಮಲಗಿದ್ದು. ರಾತ್ರಿ ಮಿಕ್ಕಿದ್ದಕ್ಕಿ ಎಲ್ಲ ರುಬ್ಬಿಟ್ಟು ಮಲಗೋಷ್ಟೊತ್ತಿಗೆ ರಾತ್ರಿ 11:30-12 ಗಂಟೆ ಆಯಿತು. ಮತ್ತು ಬೆಳಗಿನ ಜಾವ ನಾನು 4 ಗಂಟೆಗೆ ಎದ್ದೆ. 4 ಗಂಟೆಗೆ ಎದ್ಬಿಟ್ಟು ಒಲೆ ಹಚ್ಬಿಟ್ಟು ನಾನು ಹಪ್ಳ ಮಾಡೋಕ್ಕೆ ಶುರು ಮಾಡಿದೆ. ನೋಡಿ, ಈ ಥರ ಹಪ್ಳ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಹಪ್ಳ ಮಾತ್ರ ನಿಜವಾಗ್ಲೂ ನಾನು ತುಂಬ 3 ವರ್ಷನೇ ಆಗಿತ್ತು ಹಪ್ಳ ಮಾಡಿರಲಿಲ್ಲ. ಈ ಸತಿ ಮಾಡಿದೆ, ಆದರೂ ಭಯದಲ್ಲೇ ಮಾಡಿದೆ, ಹೇಗೆ ಬರುತ್ತೋ ಏನೋ ಅಂತ. ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಅವತ್ತು ಮಾಡಿದ್ದು ನಾನು ಯಾವುದೋ ಡೀಟೇಲ್ಸ್ ತೋರಿಸಿರಲಿಲ್ಲ, ಹಾಗಾಗಿ ಈ ಸತಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಪಾತ್ರೆ ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಹಪ್ಳ ತುಂಬ ಚೆನ್ನಾಗಿ ಬರ್ತಿದ್ವು ಅಂತಲೇ ಹೇಳ್ಬೋದು. 7 ಗಂಟೆ ಆಯಿತು. ನಮ್ಮ ಮನೆಯವರು ಎದ್ಬಿಟ್ಟು ಒಂದು ಸ್ವಲ್ಪ ಟೀ ಮಾಡಿಕೊಟ್ರು. ಏನೋ ಪುಣ್ಯ
ಸದ್ಯ ಅದಾದರೂ ಮಾಡಿಕೊಟ್ರಲ್ಲ ಅಂತ ಖುಷಿ ಆಯಿತು ನನಗೆ. ಟೀ ಏನು ಮಾಡಿಕೊಡಲ್ಲ ಯಾವಾಗೂ. ನೋಡಿ ಹಪ್ಳ ಎಷ್ಟು ಸೂಪರಾಗಿ ಬಂದಿದ್ದಾವೆ ಅಂದರೆ ತುಂಬ ಚೆನ್ನಾಗಿ ಬಂದಿದ್ವು. ಹಾಗೆ ಒಣಗಿದ ಮೇಲೆ ನಾನು ಕರೆದಿದ್ದೆ, ತುಂಬ ಟೇಸ್ಟಿಯಾಗಿದ್ದು ನಿಜವಲ್ಲೂ. ನಾನು ಸ್ವಲ್ಪ ಉಪ್ಪು ಖಾರ ಮಸಾಲೆ ಎಲ್ಲ ಜಾಸ್ತಿನೇ ಹಾಕಿದ್ದೆ. ಖಾರವಾಗಿದ್ದರೆ ಹಪ್ಳ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಪಾತ್ರೆಯಲ್ಲಿ ಒಲೆಯಲ್ಲಿ ಮಾಡೋದೇ ಒಂಥರ ಮಜಾ ಅನ್ನಿಸ್ತಿತ್ತು ನನಗಂತೂ. ನಾನು ತುಂಬ ವರ್ಷಗಳೇ ಆಯಿತು ಒಲೆ ಹಚ್ಚಿ ಅಡುಗೆ ಮಾಡಿಲ್ಲ. ಒಲೆಯಲ್ಲಿ ಯಾವುದೇ ರೀತಿ ಏನೂ ಮಾಡಿರಲಿಲ್ಲ ನಾನು. ಟೀ ಚೆನ್ನಾಗಿರಲಿಲ್ಲ, ನೀರು ಥರ ಮಾಡಿದರು. ಏನು ಮಾಡೋದು, ನನಗೆ ಅನಿವಾರ್ಯ. ಅದು ಮಾಡ್ಕೊಡೋರಿಲ್ವಲ್ಲ ಅಂದ್ಕೊಂಡಿದ್ದೆ. ಸದ್ಯ ಅದಾದ್ರು ಮಾಡಿಕೊಟ್ರಲ್ಲ ಅಂತ ಅದನ್ನೇ ಅಮೃತದ ಥರ ಕುಡಿದೆ. ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಪ್ಪಳ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವಲ್ಲ ಸ್ನೇಹಿತರೆ. ನನ್ನ ಮಗಳು ಕೂಡ ನಾನು ಹಪ್ಪಳ ತೆಗಿತೀನಿ ಮಮ್ಮಿ ಅಂತ ಹೇಳಿ ಎದ್ದವಳೆ, ಬಂದು ಕೂತು ತೆಗಿತಾ ಇದ್ದಾಳೆ. ಬೆಳಗಿನ ಜಾವ 4 ಗಂಟೆಗೆ ಎದ್ದಿದ್ದರಿಂದ ಕಣ್ಣೆಲ್ಲ ಉರಿತಾ ಇತ್ತು. ನಮ್ಮ ಮನೆಯವರಿಗೆ ಒಂದು ಸ್ವಲ್ಪ ಒಣಗಕ್ಕೆ ಹಾಕ್ರಿ, ನಾನು ಹಪ್ಪಳ ಮಾಡ್ತಾಯಿದ್ದೀನಿ, ಎದ್ದರೆ ಮತ್ತೆ ಸರಿಯಾಗಲ್ಲ ಅಂತ ಹೇಳಿದರೆ ಎಲ್ಲ ಹಪ್ಳನೂ ಮಾಡಿರೋ ಸ್ವಲ್ಪ ಕೆಲವೊಂದು ಹಪ್ಳನ ಎಲ್ಲ ಹರಿದಾಕ್ಬಿಟ್ಟಿದ್ರು. ಮತ್ತು 10-11 ಗಂಟೆ ಅಷ್ಟೊತ್ತಿಗೆ ಹಪ್ಳ ಎಲ್ಲ ಒಣಗೋಗ್ಬಿಟ್ಟಿದ್ವು. ಯಾಕಂದರೆ ಆ ಬೇಯಿಸಿರೋದ್ರಿಂದ ಬೇಗನೆ ಒಣಗ್ಕೊಂಬಿಡ್ತವೆ. ತುಂಬ ಚೆನ್ನಾಗಿ ಒಣಗಿದ್ವು, ತುಂಬ ಟೇಸ್ಟಿಯಾಗಿ ಬಂದಿದ್ವು. ನೋಡಿ ನಾನು ಮಾಡಿದಂಥ ನೆನ್ನೆ ಮಾಡಿದ ಚಕ್ಲಿನ ಒಣಗಾಕಿದ್ದೆ, ಈ ಕಡೆ ಇವತ್ತು ಮಾಡಿರೋ ಹಪ್ಳನ ಒಣಗಾಕಿದ್ದೆ. ಎರಡೂ ಚೆನ್ನಾಗಿ ಒಣಗಿದ್ವು. ಎರಡೂ ಸಂಜೆ ನಾನು ಎಣ್ಣೆಗೆ ಹಾಕಿ ಕರೆದಿದ್ದೆ, ತುಂಬ ಟೇಸ್ಟಿಯಾಗಿ ಬಂದಿದ್ವು. ಹಾಗೆ ಒಂದು ಫಂಕ್ಷನ್ ಇತ್ತು, ನಾಮಕರಣ, ಅಲ್ಲಿಗೆ ಹೋಗಿದ್ವಿ. ಹಪ್ಪಳ ಎಲ್ಲ ಮುಗಿಸ್ಕೊಂಬಿಟ್ಟು ಪಾತ್ರೆ ತೊಳೆಯೋದೆಲ್ಲ ಹಿಂದಕ್ಕೆ ಹಾಕ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಂಡು ಬಂದೆ. ಯಾಕಂದರೆ ಹತ್ರದ ರಿಲೇಷನ್ ಹೋಗಿಲ್ಲ ಅಂದರೆ ಬೇಜಾರಾಗ್ತಾರೆ. ಹಂಗಾಗಿ ಆ ಫಂಕ್ಷನ್ಗೂ ಬಂದ್ವಿ. ನಮ್ಮತ್ತೆ ನೋಡಿ ಯಾವ ಥರ ಹಾಡು ಹೇಳ್ತಾ ಇದ್ದಾರೆ. ನಮ್ಮ ಸ್ವಾಮಿ ನಲವ ಭಕ್ತ ಜನರಲ್ಲ, ನಮ್ಮ ಸ್ವಾಮಿ ನಲವ ಭಕ್ತ ಜನರಲ್ಲ, ಘನಭಾಗ್ಯ ಕೊಡುವೋರಲ್ಲ, ಈ ಊರ ಚಂದೈನ ಬಲಗೊಳ್ಳಿರಲ್ಲ. ಘನಭಾಗ್ಯ ಕೊಡುವೋರಲ್ಲ, ಈ ಊರ ಚಂದೈನ ಬಲಗೊಳ್ಳಿರಲ್ಲ, ಚಂದೈನ ಬಲಗೊಳ್ಳಿರಲ್ಲ. ನಮ್ಮ ಸ್ವಾಮಿ ನಲವ ಭಕ್ತ ಜನರಲ್ಲ, ನಮ್ಮ ಸ್ವಾಮಿ ನಲವ ಭಕ್ತ ಜನರಲ್ಲ, ಘನಭಾಗ್ಯ ಕೊಡುವೋರಲ್ಲ, ಈ ಊರ ಚಂದೈನ ಬಲಗೊಳ್ಳಿರಲ್ಲ. ತೋಟದ ಗಜ ನಿಂಬೆ ನಮ್ಮ ಸ್ವಾಮಿಗೆ ರಘು ಮಾದಾಲೆ ತುಂಬೆ, ತೋಟದ ಗಜ ನಿಂಬೆ ನಮ್ಮ ಸ್ವಾಮಿಗೆ ರಘು ಮಾದಾಲೆ ತುಂಬೆ ಕುಸುಮದು ಪೂಜೆ ನನ್ನ ತಂದೆ ಬಲಗಡೆ ಪ್ರಸಾದ ದಯ ಮಾಡೋ ತಂದೆ. ತುಂಬೆ ಕುಸುಮದು ಪೂಜೆ ನನ್ನ ತಂದೆ ಬಲಗಡೆ ಪ್ರಸಾದ ದಯ ಮಾಡೋ ತಂದೆ. ಚಂದೈನ ಬಲಗೊಳ್ಳಿರಲ್ಲ, ನಮ್ಮ ಸ್ವಾಮಿ ನಲವ ಭಕ್ತ ಜನರಲ್ಲ, ಘನಭಾಗ್ಯ ಕೊಡುವೋರಲ್ಲ, ಈ ಊರ ಚಂದೈನ ಬಲಗೊಳ್ಳಿರಲ್ಲ. ಅರಸನಹಳ್ಳಿ ಮುದ್ರೆ ಮುಂದೆ ನಮ್ಮ ಸ್ವಾಮಿ ಸರಸ ನಾಡೋತ ಮುಂದೆ, ನಮ್ಮ ಸ್ವಾಮಿ ಸರಸ ನಾಡೋತ ಮುಂದೆ, ಗಂಡುಳ್ಳ ಗರತೇರ ಕರೆಸಿ ನಮ್ಮ ಸ್ವಾಮಿ ಕೆಂಡಾದ ದೊಗ್ಗುಳುವ ಒರಸಿ, ಗಂಡುಳ್ಳ ಗರತೇರ ಕರೆಸಿ ನಮ್ಮ ಸ್ವಾಮಿ ಕೆಂಡಾದ ದೊಗ್ಗುಳುವ ಒರಸಿ. ಚಂದೈನ ಬಲಗೊಳ್ಳಿರಲ್ಲ, ನಮ್ಮ ಸ್ವಾಮಿ ನಲವ ಭಕ್ತ ಜನರಲ್ಲ, ನಮ್ಮ ಸ್ವಾಮಿ ನಲವ ಭಕ್ತ ಜನರಲ್ಲ, ಘನಭಾಗ್ಯ ಕೊಡುವೋರಲ್ಲ, ಈ ಊರ ಚಂದೈನ ಬಲಗೊಳ್ಳಿರಲ್ಲ. ಹನುಮಂತಂಬೋನು ಪುಂಡ ಅಲ್ಲಿ ಕೂಡಿದ ಮೂರೊಲೆ ಗುಂಡ, ಹನುಮಂತಂಬೋನು ಪುಂಡ ಅಲ್ಲಿ ಕೂಡಿದ ಮೂರೊಲೆ ಗುಂಡ, ಅಡಿಗೆ ಮಾಡಿ ಕೆಂದುಂಡ ಲಂಕಿಗೆ ತೋರಿದ ಧೂಪದ ಕೆಂಡ, ಅಡಿಗೆ ಮಾಡಿ ಕೆಂದುಂಡ ಲಂಕಿಗೆ ತೋರಿದ ಧೂಪದ ಕೆಂಡ. ಚಂದೈನ ಬಲಗೊಳ್ಳಿರಲ್ಲ, ನಮ್ಮ ಸ್ವಾಮಿ ನಲವ ಭಕ್ತ ಜನರಲ್ಲ, ನಮ್ಮ ಸ್ವಾಮಿ ನಲವ ಭಕ್ತ ಜನರಲ್ಲ, ಘನಭಾಗ್ಯ ಕೊಡುವೋರಲ್ಲ, ಈ ಊರ ಚಂದೈನ ಬಲಗೊಳ್ಳಿರಲ್ಲ.
ಘನಭಾಗ್ಯ ಕೊಡುವೋರಲ್ಲ, ಈ ಊರ ಚಂದೈನ ಬಲಗೊಳ್ಳಿರೆಲ್ಲ. ನೋಡಿ ಈ ಥರ ಹಾಡು ಹೇಳೋದು, ಸೋಬಾನೆ ಪದ ಹೇಳೋದು ಹಳ್ಳಿ ಕಡೆ ಇದ್ದೇ ಇರುತ್ತೆ. ಈ ಥರ ಎಲ್ಲ ಇರೋದು ಹಳ್ಳಿ ಕಡೆ ಮಾತ್ರ. ಸಿಟಿಲಿ ಯಾರು ಈ ಥರ ಹಾಡೆಲ್ಲ ಹೇಳಲ್ಲ. ಈ ಥರ ಹೇಳೋ ಅಂಥವ್ರು ಈಗ ತುಂಬ ಕಡಿಮೆ. ನಮ್ಮತ್ತೆ ತುಂಬ ಹಾಡು ಹೇಳ್ತಾರೆ ಈ ಥರ. ಕೆಲವೊಂದು ಹಾಡುಗಳನ್ನ ನಾನು ಅವ್ರ ಹತ್ರ ಹಾಡಿಸಿ ವಿಡಿಯೋಗೆ ಹಾಕ್ತೀನಿ ನೋಡಿ. ನಾನು ಮತ್ತೆ ಸ್ವಲ್ಪ ಸಂಡಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎದ್ದಿದ್ದೆ ಬೇಗ. ಮತ್ತು ಬೇಗ ಎದ್ರೇ ಸರಿಯಾಗೋದು. ಬಿಸಿಲು ಬರೋಕ್ಕಿಂತ ಮುಂಚೆನೇ ನಾನು ಮಾಡಿ ಹಾಕ್ಬಿಟ್ರೆ ಆಮೇಲೆ ಬಿಸಿಲಲ್ಲಿ ಮೇಲೆ ಹಾಕೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಸಂಜೆ ರಾತ್ರಿ ಅಕ್ಕಿ ನೆನೆಸಿದ್ದೆ. ಬೆಳಗ್ಗೆ ಎದ್ಬಿಟ್ಟು ರುಬ್ಬಿ ನಾನು 5 ಗಂಟೆ ಆಗಿದೆ. 5 ಗಂಟೆಗೆ ಎದ್ಬಿಟ್ಟು ನಾನು ಸಂಡಿಗೆ ಹಾಕೋಕ್ಕೆ ಎಲ್ಲನೂ ರುಬ್ಬಿ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಒಲೆಯಲ್ಲೇ ಮಾಡ್ತಾಯಿರೋದು. ಒಲೆಯಲ್ಲಿ ಮಾಡೋದೇ ಒಂಥರ ಏನೋ ಖುಷಿ ಅನ್ನಿಸ್ತಾಯಿತ್ತು ನನಗೆ. ಬೇಜಾರಿಲ್ಲದೆ ಮಾಡ್ತಾಯಿದ್ದೀನಿ. ಹಪ್ಳ ಚಕ್ಲಿ 5 ಗಂಟೆಗೆ ಎದ್ದಿದ್ದೆ ನಾನು ನೋಡಿ. ಅಷ್ಟೊತ್ತಿಗೆ ಅಕ್ಕಿ ಎಲ್ಲ ರುಬ್ಬಿಟ್ಟು ಸಂಡಿಗೆ ಮಾಡೋಕ್ಕೆ ನಾನು ಒಲೆಯೆಲ್ಲ ಹಚ್ಚಿ ಇಟ್ಬಿಟ್ಟು ಬಾಗಿಲಿಗೆ ನೀರು ಹಾಕ್ಬಿಟ್ಟು ಬಂದು ಸಂಡಿಗೆ ಮಾಡ್ತಾಯಿದ್ದೀನಿ. ಇನ್ನೂ ಕಾಫಿ ಕುಡ್ದಿಲ್ಲ. 5 ಗಂಟೆ 5 ಕಾಲಾಗಿದೆ ಅಷ್ಟೇ. ಇನ್ನೂ ಮುಖ ನೋಡಿ ಎದ್ದಿರೋದಕ್ಕೆ, ಬೇಗ ಎದ್ದಿರೋದಕ್ಕೆ ಮುಖ ಒಂಥರ ಆಗಿದೆ. ಡೈಲಿ 6 ಗಂಟೆಗೆ ಹೇಳ್ತೀನಿ. ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೀನಿ ಅಷ್ಟೇ. ಏನು ಅರ್ಧ ಮುಕ್ಕಾಲು ಗಂಟೆ ಬೇಗ ಎದ್ದಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸಂಡಿಗೆ ಅಂತೂ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕುದೀತಾ ಇತ್ತು ಸಂಡಿಗೆ. ಹಂಗಾಗಿ ಬೇಗ ಬೇಗ ಒಳಗಿನ ಕೆಲಸನೂ ಮಾಡ್ತಾನೆ ಇದನ್ನು ಮಾಡ್ತಾ ಗಂಜಿನೂ ಕುದೀತಾ ಇತ್ತು. ಸಂಡಿಗೆ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಸಂಡಿಗೆ ಹಾಕ್ತಾಯಿದ್ದೀನಿ. ಸಂಡಿಗೆ ಎಲ್ಲ ಕುದಿಸ್ಬಿಟ್ಟು ಹಾಕೋಷ್ಟೊತ್ತಿಗೆ 6:30 7 ಗಂಟೆನೇ ಆಗೋಯ್ತು. ಎಲ್ಲ ಬೆಳಗ್ಗೆ ಆಗೋಯ್ತು ನೋಡಿ. ನನ್ನ ಮಗಳು ಕೂಡ ನಾನು ಹಾಕ್ತೀನಿ ಮಮ್ಮಿ ಅಂತ ಹಾಕ್ತಾಯಿದ್ದಾಳೆ. ಪರವಾಗಿಲ್ಲ, ಫುಲ್ ಆಗೋ ತನಕನೂ ಹಾಕಿದ್ಲು. ಮಕ್ಕಳಿಗೆ ಒಂಥರ ಖುಷಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.